ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅವರ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ರಾಜ್ಯದಲ್ಲಿನ ಸಚಿವರು ಶಾಸಕರ ಅಭಿಪ್ರಾಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಕುರಿತಂತೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ. ಕೆಲವರಿಗೆ ನೇರ ಭೇಟಿಯಾಗಿ ಅಭಿಪ್ರಾಯ ಹಂಚಿಕೊಳ್ಳಿಕ್ಕೆ ಖರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸಂಗ್ರಹಿಸಿದ ವರದಿ ಹಿಡಿದು ದೆಹಲಿ ಹೋಗಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚಿಸಲಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಅಂತಿಮವಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯೇ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ರು. ರಾಜ್ಯದಲ್ಲಿ ಆಗ್ತಿರುವ ಬಣ ರಾಜಕೀಯದ ಬಗ್ಗೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಸಚಿವರುಗಳ ಭೇಟಿ ವೇಳೆ ಪ್ರತ್ಯೇಕ ಡಿನ್ನರ್ ಪಾರ್ಟಿಗಳ ಬಗ್ಗೆನೂ ಬೇಸರ ಹೊರಹಾಕಿದ್ದಾರೆ. ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಮಲ್ಲಿಕಾರ್ಜುನ ಖರ್ಗೆ, ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ನನ್ನ ಹತ್ರ ಹೇಳೋದಕ್ಕೇನೂ ಇಲ್ವೂ ಇಲ್ಲ. ಯಾವ ವಿಚಾರ ನಡೆದ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಅಲ್ಲ. ಏನಿದ್ರೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಗೊಂದಲಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ. ಬಿಸಿಲಲ್ಲಿ, ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ನೀವು ಇನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತರಾದ ಸಚಿವ ಮಹದೇವಪ್ಪ ಹಾಗೂ ವೆಂಕಟೇಶ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಹೊತ್ತು ಸಮಾಲೋಚನೆ ನಡೆಸಿದ್ದಾರೆ. ಇನ್ನು ವಿಎಸ್ ಉಗ್ರಪ್ಪ, ಮಂಕಾಳ ವೈದ್ಯ, ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವರು ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಬಿಸಿ ನಡುವೆ ಸಚಿವ ಕೆಜೆ ಜಾರ್ಜ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಕೆಜೆ ಜಾರ್ಜ್ ಅವರ ಸರ್ಕಾರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ರು. ಕೆಜೆ ಜಾರ್ಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ವಾಪಸ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾ ಇರುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮ ಬೇಡಿಕೆಯನ್ನ ಸೋನಿಯಾ ಗಾಂಧಿಗೆ ತಲುಪಿಸುವಂತೆ ಡಿಕೆಶಿ ಮನವಿಯನ್ನ ಮಾಡಿದ್ದಾರಂತೆ. ಇಂಧನ ಸಚಿವ ಕೆಜೆ ಜಾರ್ಜ್ ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರೋದ್ರಿಂದ ಸಂಧಾನಕಾರರಾಗಿ ಸೋನಿಯಾ ಗಾಂಧಿ ಜೊತೆ ಮಾತುಕತೆ ಮಾಡುವಂತೆ ಡಿಕೆಶಿ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ಬಣ ಕಸರತ್ತು ಮಾಡ್ತಿದ್ರೆ, ಮತ್ತೊಂದು ಕಡೆ ತಂದೆ ಪರವಾಗಿ ಫೀಲ್ಡ್ಗಿಳಿದಿದ್ದಾರೆ ಮಗ ಯತೀಂದ್ರ ಸಿದ್ದರಾಮಯ್ಯ. ಹುಬ್ಬಳ್ಳಿ ಸಂತೋಷ್ ನಗರದಲ್ಲಿರುವ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರನ್ನ ಭೇಟಿ ಮಾಡಿ ತೆರಳಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಯತೀಂದ್ರ ಭೇಟಿ ಬಳಿಕ ಶಾಸಕ ಪ್ರಸಾದ್ ಅಬ್ಬಯ್ಯ ಮಾತನಾಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲಗಳಿಲ್ಲ. ಇದಕ್ಕೆ ಬಣ್ಣ ಕೊಡುವ ಅವಶ್ಯಕತೆ ಇಲ್ಲ. ಬಿಜೆಪಿಯವರು ವಿನಾಕಾರಣ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಪರಮೇಶ್ವರ್ ಪ್ರಭಾವಿ ನಾಯಕರು, ಅವರು ಕೂಡ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಸಿಎಂ ಆಕಾಂಕ್ಷಿ ಅಂತೇಳಿ ನಮ್ಮ ನಾಯಕರು, ನಮ್ಮ ಮುಖಂಡರು, ಗೃಹ ಸಚಿವರು ಅವರು ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಅವರು ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಎಲ್ಲ ರೀತಿಯ ಅನುಭವ ಇದೆ. ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ನಡೆಸುವಂಥ ಎಲ್ಲ ಅರ್ಹತೆ ಇದೆ. ಅದರಲ್ಲಿ ನಾನು ಅದು ಆಕಾಂಕ್ಷಿ ಒಬ್ಬ ಅಂತ ಹೇಳಿದರೆ ತಪ್ಪೇನಿದೆ ಅದರಲ್ಲಿ? ಯಾವ ರೀತಿಯ ತಪ್ಪು? ಇಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಕೂಡ ಅದು ಏನೇ ಇದ್ದರೂ ಕೂಡ ಅಂತಿಮ ಈಗ ಆ ರೀತಿಯ ಯಾವ ಚರ್ಚೆಗಳಾಗ್ತಾ ಇಲ್ಲ. ಈಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಕೂಡ ಅಪ್ರಸ್ತುತ. ಅದು ಏನೇ ತೀರ್ಮಾನಗಳಿದ್ದರೆ, ಏನೇ ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದಿದ್ದರೆ ಹೈಕಮಾಂಡ್ ತೆಗೆದುಕೊಳ್ತದೆ. ಹೈಕಮಾಂಡಕ್ಕೆ ಎಲ್ಲರೂ ಬದ್ಧರಿರ್ತಾರೆ. ಬಣಗಳಿಲ್ಲ. ಏನೇ ಬಣ ಇದ್ದರೂ ಕಾಂಗ್ರೆಸ್ ಒಂದೇ ಬಣ. ಸಮಯ ನೋಡಿಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಆ ತೀರ್ಮಾನದ ಮೇಲೆ ಯಾರ್ಯಾರಿಗೆ ಯಾವ ರೀತಿ ಕೊಡಬೇಕು ಎಲ್ಲ ನೋಡಿಕೊಂಡು ಮಾಡ್ತಾರೆ. ಏನಿದೆ ರೀ,
ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಮೌನ ವಿಚಾರದ ಬಗ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಆಗುತ್ತೆ ಅಂತ ಸಿಎಂ ಹೇಳಿದ್ರು. ಅದರಂತೆ ತುಮಕೂರು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದೆ. ಕುರ್ಚಿ ಫೈಟ್ ಬಗ್ಗೆ ಮಾತನಾಡಿರುವಂತ ರಂಗನಾಥ್, ಹೈಕಮಾಂಡ್ ನೀವು ಯಾರು ಮಾತನಾಡಬಾರದು ಅಂತ ಹೇಳಿದ್ದಾರೆ. ನಾನೊಬ್ಬ ಕಾರ್ಯಕರ್ತನಾಗಿ ಮಾತನಾಡುವಂಥದ್ದು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಆಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗೆ ಹೇಳಿದಂತೆ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದಂಥದ್ದು ಒಂದು ಕಡೆ ಆದರೆ, ಎರಡನೇದು ನಮ್ಮ ಜಿಲ್ಲೆಯ ನಾಯಕರಾದಂಥ ಹಿರಿಯ ನಾಯಕರಾದ ಶ್ರೀನಿವಾಸ್ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಹೋಗಿದ್ದದ್ದು. ಕಮಾಂಡರು ಒಂದ್ಸಲಿ ನೀವು ಯಾರು ಮಾತಾಡಕೂಡ್ದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನಿಸುತ್ತೆ. ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೀತಾ ಇದ್ದು ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ. ಈ ಮಧ್ಯೆ ಚಿಕ್ಕಮಗಳೂರಿನ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಆಗ್ರಹಿಸಿದ್ದಾರೆ. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಬಳಿ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿ ಜಿಎಚ್ ಶ್ರೀನಿವಾಸ್, ಸಚಿವ ಸ್ಥಾನ ಕೊಟ್ರೆ ನಾವು ಬೇಡ ಅಂತ ಹೇಳಲ್ಲ, ನಾನೇನು ಸ್ವಾಮೀಜಿ ಅಲ್ಲ, ಸಚಿವ ಸ್ಥಾನ ಕೊಟ್ರೆ ತುಂಬಾ ಸಂತೋಷದಿಂದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ದೆಹಲಿಗೆ ನಾನು ಸ್ವಂತ ಕೆಲಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ರು. ದೆಹಲಿಗೆ ಹೋಗಿದ್ದು ನಾನು ಪರ್ಸ್ನಲ್ ಕೆಲಸಕ್ಕೆ. ನಾನು ನನ್ನ ವೈಫು ವೀಸಾಗೆ ಹೋಗಿದ್ವಿ, ಒಂದು ಸತಿ ಬಯೋಮೆಟ್ರಿಕ್ಗೆ ಹೋಗಿದ್ವಿ, ಒಂದು ಸತಿ ಇಂಟರ್ವ್ಯೂಗೆ ಹೋಗಿದ್ದೆ. ಹಂಗಾಗಿ ದೆಹಲಿಗೆ ನಾನೇನು ಭೇಟಿ ಕೊಟ್ಟಿರೋದು ನನ್ನ ಸ್ವಂತ ಕೆಲಸಕ್ಕೋಸ್ಕರ, ಯಾವುದೇ ರಾಜಕೀಯ ಉದ್ದೇಶಕ್ಕೆ ನಾನು ಭೇಟಿ ಕೊಟ್ಟಿಲ್ಲ. ಇಲ್ಲ, ಭೇಟಿ ಮಾಡಿಲ್ಲ. ಅಲ್ಲಿ ಸಿಕ್ಕಿದ್ರು, ಸಿದ್ದರಾಮಯ್ಯ ಸಿಕ್ಕಿದ್ರು, ಡಿ ಕೆ ಶಿವಕುಮಾರ್ ಸಿಕ್ಕಿದ್ರು, ನಮಸ್ಕಾರ ಹೇಳಿದ್ದೀನಿ. ಬಿಟ್ಬಿಟ್ರೆ ನಾನು ಹೋಗಿದ್ದೆ ನನ್ನ ಸ್ವಂತ ಕೆಲಸಕ್ಕೆ ಹೋಗಿದ್ದು, ಅದು ಕುಟುಂಬ ಜೊತೆಗೆ ಹೋಗಿದ್ದೆ. ಸಚಿವ ಸ್ಥಾನಗಳಿಗೆ ನಾವು ಕೊಟ್ಟರೆ ನಾವು ಬೇಡ ಅಂತ ಹೇಳಿದಿಲ್ಲ, ನಾವೇನು ಸ್ವಾಮೀಜಿಗಳಲ್ಲ. ಕೊಟ್ಟರೆ ಸಂತೋಷವಾಗಿ ತುಂಬ ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀವಿ ಅಷ್ಟೇ. ಯಾಕೆಂದರೆ ಜಾರ್ಜ್ ಸಾಹೇಬರು ಹೇಳಿದ್ದಾರೆ, ನಾವು ಜಿಲ್ಲೆಗೆ ಸೀನಿಯರ್ ಇದ್ದೀರಿ, ಇಲ್ಲಿಗೆ ಕೊಡಿ ಅಂತ ಹೇಳಿದ್ದಾರೆ. ಬಟ್ ಅದು ಒಂದು ನಮಗೆ ಇಲ್ಲ, ಜಾರ್ಜು ತುಂಬ ಬಹಳ ಒಳ್ಳೆಯ ನಮಗೆ ಅವರು ಮಂತ್ರಿಗಳು, ನಮಗೆ ನಿಜವಾಗ್ಲೂ ಅವರೇ ಇರಬೇಕು ಅಂತ ನನ್ನ ವೈಯಕ್ತಿಕ ಭಾವನೆ. ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಬೇಕು ಜಾರ್ಜ್ ಸಾಹೇಬ್ರು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ಗೊತ್ತಿಲ್ಲ, ತಗೊಂಡು ಕೊಡಿ ಅಂದರೆ ಮಾಡಿ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಇಂದು ಸಿಎಂ ಡಿಸಿಎಂ ಚಿಕ್ಕಬಳ್ಳಾಪುರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಶಿಡ್ಲಘಟ್ಟ ನಗರದ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ನಿರ್ಮಾಣಕ್ಕೆ ಸಿಎಂ ಡಿಸಿಎಂ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಎಚ್ಎನ್ ವ್ಯಾಲಿಯ 164 ಕೆರೆಗಳಿಗೆ ನೀರು ತುಂಬಿಸುವಂತ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿದ್ದು ಸಿಎಂ ಡಿಸಿಎಂ ಸೇರಿ 22 ಇಲಾಖೆ ಸಚಿವರು ಭಾಗಿಯಾಗಲಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಬ್ಯಾನರ್ ಬಂಟಿಂಗ್ಸ್ ರಾರಾಜಿಸ್ತಾ ಇದೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ ಅಂತ ಹುಲಿಗಮ್ಮದೇವಿ ಭವಿಷ್ಯವಾಣಿ ನುಡಿದಿದೆ. ಗದಗದ ರಾಚೋಟೇಶ್ವರ ನಗರದ ನಿವಾಸಿ ಹುಲಿಗಮ್ಮದೇವಿ ಆರಾಧನೆ ಮಾಡುವ ಭೈಲಮ್ಮ ಬಾಳಮಣ್ಣವರ್ ಭವಿಷ್ಯ ನುಡಿದಿದ್ದಾರೆ. 2 ತಿಂಗಳೊಳಗಾಗಿ ಡಿಕೆಶಿ ಸಿಎಂ ಆಗೇ ಆಗ್ತಾರೆ. ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ. ಹುಲಿಗಮ್ಮದೇವಿ ಕೊಟ್ಟಿರೋ ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ದೇವಿ ಹೇಳಿದೆ. ಚಿಂತೆ ಮಾಡಬೇಡ್ರಿ, ನೀವೇನು ಹೆದರಬೇಡ್ರಿ, ನೀವು ಆರಿಸಿ ಬರ್ತಾರೆ ಶಿವಕುಮಾರ್. ನೀವೇನು ಹೆದರಕ್ಕೆ ಹೋಗ್ಬೇಡ್ರಿ, ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಸಿದ್ದರಾಮಯ್ಯ ನೀವು ಅಣ್ಣ ತಮ್ಮ ಆಗಿ ನಡ್ಕೊಂಡಿರಿ, ಅವ್ರ ಅಣ್ಣ ತಮ್ಮ ಹಾಗೆ ನೀನು ಬಿಟ್ಟು ಕೊಡ್ತಾನ. ಹಾಗೆ ಅವನಂತೆಲ್ಲ ಕಬಿಟ್ಟು ಬುದ್ಧಿ ಇಲ್ಲ, ನಿನ್ನಂತೇಲಿನಿಲ್ಲ ಅವನಂತೇಲಿನಿಲ್ಲ. ನೀವೇನು ಚಿಂತೆ ಮಾಡಬೇಡ್ರಿ, ಹೆದರಬೇಡ್ರಿ. ಇನ್ನು ತಿಂಗಳ ಒಳಗಾಗಿ ಇನ್ನು 2.5 ತಿಂಗಳು ಹೊಡೆದನ್ನ ಒಳಗಾಗಲಿ ಹೊರಗಾರ ಆಗಲಿ ನೀವು ಆರಿಸಿ ಬರ್ತೀರಿ ಶಿವಕುಮಾರ್, ಚಿಂತೆ ಮಾಡಿ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ಬಿವೈ ವಿಜೇಂದ್ರ ದೆಹಲಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ದಿಕ್ಸೂಚಿ ಅಂತ ವಿಶ್ಲೇಷಣೆ ಮಾಡಲಾಗಿದ್ದಂಥ ಬಿಹಾರ ಚುನಾವಣೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಎನ್ಡಿಎ ಮಿತ್ರಕೂಟ ಐತಿಹಾಸಿಕ ದಿಗ್ವಿಜಯ ಸಾಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಂಥ ಅಮಿತ್ ಶಾ ಅವರನ್ನ ಅಭಿನಂದಿಸಲಾಯಿತು, ಮಾರ್ಗದರ್ಶನ ಪಡೆಯಲಾಯಿತು ಅಂತ ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರ ಬದಲಾವಣೆ ನಿರೀಕ್ಷೆಯಲ್ಲಿದ್ದಂಥ ಪಕ್ಷದ ನಾಯಕರಿಗೆ ವಿಜೇಂದ್ರ ಶಾಕ್ ಕೊಟ್ಟಿದ್ದಾರೆ. ತಟಸ್ಥ ಹಾಗೂ ರೆಬಲ್ ಬಣಕ್ಕೆ ಸಿಗದ ಅಮಿತ್ ಶಾ ಭೇಟಿ ಈಗ ವಿಜೇಂದ್ರಗೆ ಸಿಕ್ಕಿದೆ. ಈಗಾಗಲೇ ವಿಜೇಂದ್ರ ಬದಲಾವಣೆಗಾಗಿ ರೆಬಲ್ ಹಾಗೂ ತಟಸ್ಥ ಬಣ ಕಾಯ್ತಾ ಇದೆ. ವಿಜೇಂದ್ರ ಕೆಳಗಿಳಿಸಲಿಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನು ಮುಂದುವರೆಸಿದೆ. ಇದರ ಮಧ್ಯೆ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೂ ಪ್ರಯತ್ನವನ್ನು ಮಾಡ್ತಾ ಇದ್ದು ಸಮಯ ಸಿಕ್ಕಿಲ್ಲ. ಆದರೆ ವಿಜೇಂದ್ರ ಭೇಟಿಯಾಗಿದ್ದು ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ.
ಬೆಂಗಳೂರಲ್ಲಿ ನಡೆದ 7 ಕೋಟಿ ದರೋಡೆ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನಲಾಗುತ್ತಿರುವ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಹಿಂದೆ ಅಣ್ಣಪ್ಪ ಕ್ರೈಮ್ ಟೀಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ನಂತರ ಕ್ರೈಮ್ನಿಂದ ತೆಗೆದು ಬೀಟ್ ಡ್ಯೂಟಿಗೆ ಹಾಕಲಾಗಿತ್ತು. ಇದೀಗ ರಾಬರಿ ಪ್ರಕರಣದಲ್ಲಿ ಭಾಗಿಯಾದ ಹಿನ್ನೆಲೆ ಅಣ್ಣಪ್ಪ ನಾಯಕ ಸಸ್ಪೆಂಡ್ ಮಾಡಿ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಆದೇಶ ಹೊರಡಿಸಿದ್ದಾರೆ. ಸದ್ಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಕಮಿಷನರ್ ಎಲ್ಲಾ ಪೊಲೀಸ್ ಠಾಣೆಗಳ ಪಿಎಸ್ಐ, ಎಎಸ್ಐ, ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ಗಳ ಚಟುವಟಿಕೆಗಳ ಮೇಲೆ ನಿಗಾ ವಹಿಸೋಕೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಹಾಡಾಗಲೇ ನಡೆದಂಥ 7 ಕೋಟಿ ರಾಬರಿ ಕೇಸ್ನ ಕಹಾನಿಗಳು ದಿನಕ್ಕೊಂದು ಹೊರಬೀಳ್ತಾ ಇದ್ದಾವೆ. ಸಿಎಂಎಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ರಾಬರಿಗೆ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ. 15 ರೂಲ್ಸ್ಗಳಲ್ಲಿ 6ರಿಂದ 7 ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಹೀಗಾಗಿ ಸಿಎಂಎಸ್ ಕಂಪನಿ ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲು ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ರೂಲ್ಸ್ ಉಲ್ಲಂಘನೆ ಬಗ್ಗೆ ಆರ್ಬಿಐಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪತ್ರವನ್ನು ಬರೆಯಲಿದ್ದಾರೆ. ಮಂಡ್ಯದ ಕೆರಗೋಡುವಿನಲ್ಲಿ ಅದ್ಧೂರಿ ಗಣೇಶೋತ್ಸವ ಪ್ರಯುಕ್ತ ಮಂಡ್ಯದಿಂದ ಬೃಹತ್ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಮಂಡ್ಯ ನಗರದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದ ಬಳಿ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದ್ದಾರೆ. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಕೆರಗೋಡು ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿದೆ. ದಾರಿಯುದ್ದಕ್ಕೂ ತಮಟೆ ಸದ್ದು, ಡಿಜೆ ಸೌಂಡ್ ಜೋರಾಗಿದ್ದು ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ಗಣೇಶ ಮೂರ್ತಿ ಜೊತೆಗೆ ಹನುಮ ಹಾಗೂ ಶಿವನ ಮೂರ್ತಿಗಳ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಗಿದೆ. ವಿಜಯನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ರೈತನಿಗೆ ಅಪಮಾನ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಕಳಪೆ ಕಾಮಗಾರಿ ಬಗ್ಗೆ ದೂರು ಕೊಟ್ಟಿರುವಂತದ್ರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ರೈತ ಷಣ್ಮುಖಪ್ಪ ಹೋಗಿದ್ರು. ಈ ವೇಳೆ ಅಲ್ಲಿದ್ದಂತ ಮೊಹಮ್ಮದ್ ಯೂಸಫ್ ಎಂಬ ಅಧಿಕಾರಿ ರೈತನ ಬಟ್ಟೆ ನೋಡಿ ಅವಮಾನವನ್ನ ಮಾಡಿದ್ರಂತೆ. ರೈತರಾದ್ರೇನು ಒಳ್ಳೆ ಪ್ಯಾಂಟು ಶರ್ಟು ಹಾಕೊಂಡು ಕಚೇರಿಗೆ ಬನ್ನಿ ಅಂತ ಹೇಳಿದ್ರಂತೆ. ಹೀಗಾಗಿ ಅಧಿಕಾರಿಯನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ರೈತ ಮನವಿಯನ್ನ ಮಾಡಿದ್ದಾರೆ. ರೈತ ಜಿಲ್ಲಾ ಪಂಚಾಯಿತಿ ಅಲ್ಲಿ ಒಬ್ಬ ಅಧಿಕಾರಿಗೆ ಅಂದರೆ ಅವರ ಹೆಸರು ಮೊಹಮ್ಮದ್ ಯೂಸಫ್, ಓಂಬುಡ್ಸ್ ಪರ್ಸನ್. ಇವರಿಗೆ ಏನು ದೂರು ಕೊಟ್ಟಿರ್ತಾರೆ, 10 ತಿಂಗಳಾದ್ರೂ ಯಾವುದೇ ಕ್ರಮ ತಗೊಂಡಿರಲ್ಲ. ಇದರ ವಿಚಾರವಾಗಿ ಷಣ್ಮುಖಪ್ಪ ಅವರು ಮತ್ತೆ 19ನೇ ತಾರೀಕೇನು ಅವ್ರನ್ನ ಮಾತಾಡ್ಸೋಕೆ ಹೋಗಿರ್ತಾರೆ. ಅವ್ರನ್ನ ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಹೋಗಿರ್ತಾರೆ. ಅವರು ಆ ಸಂದರ್ಭದಲ್ಲಿ ಏನು ನೀನು ಹಿಂಗೆ ಬಂದಿಯಲ್ಲ, ಏನು ಲುಂಗಿ ಮೇಲೆ ಬರೋದಾ, ಏನು ಆಫೀಸ್ಗೆ ಹೆಂಗೆ ಸ್ವಲ್ಪ ನೀಟಾಗಿ ಬರೋಕ್ಕೆ ಬರಲ್ಲ ಸ್ವಾಮಿ, ಒಬ್ಬ ರೈತ ಅನ್ನದಾತ ಹೆಂಗಿರ್ತಾನೆ? ಅವನದು ಗೋಳು ಭಾಳನೇ ಗೋಳಿರುತ್ತೆ. ಅವನು ಅವ್ನ ಬಟ್ಟೆ ಹೆಂಗೆ ಹಾಕ್ತಾನೆ, ಅದೆಲ್ಲ ಯಾಕೆ ಬೇಕು ನಿಮಗೆ? ನೀವೊಬ್ಬ ರೈತನಿಗೆ ನೀವು ಮರ್ಯಾದೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಂದರೆ ನೀವು ಇನ್ನು ಆ ಸ್ಥಾನಕ್ಕೆ ನೀವು ಇರಬಾರ್ದು. ಕೂಡಲೇ ಅವ್ರನ್ನ ಆ ಹುದ್ದೆಯಿಂದ ಅಮಾನತು ಮಾಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೀನಿ. ಮುಖಪ್ಪ.